ಇವತ್ತಿನ ಟಾಪಿಕ್ ಏನಂದ್ರ ನಿಮ್ಮ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಪ್ಲ್ಯಾನನ್ನು ನೀವೇ ಹೆಂಗೆ ಮಾಡೋದು ಅಂತೇಳಿ. ನೀವೇನಾರ ಫಾಸ್ಟಿಂಗಿಗೆ ಹೊಸಬ್ರದ್ದಿರಿ ಅಂದ್ರೆ ನೀವು ಮೊದಲೆಂದು ಫಾಸ್ಟಿಂಗ್ ಮಾಡಿಲ್ಲ, ಬಟ್ ಈಗ ನೀವು ವೆಯ್ಟ್ ಲಾಸ್ ಸಂಬಂಧ ಅಥವಾ ಹೆಲ್ತ್ ಸಂಬಂಧ ಫಾಸ್ಟಿಂಗ್ ಮಾಡ್ತೀರಿ ಅಂದ್ರೆ ನಿಮಗೆ ಯಾವ ಪ್ಲ್ಯಾನ್ ಸೂಟ್ ಆಕತಿ ಅಂಥೇಳಿ ಅದು ನೀವೇ ಕಂಡು ಹಿಡ್ಕೋಬೇಕು. ಯಾಕಂದ್ರೆ ಎಲ್ಲರದು ಡೈಲಿ ರುಟೀನ್ ಬೇರೆ ಬೇರೆ ಇರ್ತದೆ. ಇದು ವಿಡಿಯೋ ಎಂಥವ್ರಿಗಂದ್ರೆ ನಾ ಫಾಸ್ಟಿಂಗ್ ಶುರು ಮಾಡ್ಬೇಕನ್ನತಾನೆ, ಬಟ್ ನಂಗೆ ನನ್ನ ಫಾಸ್ಟಿಂಗ್ ಪ್ಲ್ಯಾನ್ ಯಾವ್ದು ಅಂಥೇಳಿ ಗುರ್ತು ಮಾಡ್ಕೋಬೇಕಾಗೈತಿ, ಕಂಡು ಹಿಡ್ಕೋಬೇಕಾಗೈತಿ ಅನ್ನೋರಿಗೆ ನೀವು ಫಾಸ್ಟಿಂಗ್ ಶುರು ಮಾಡೋಕ್ಕಿಂತ ಮುಂಚೆನ ಫಸ್ಟ್ ಸ್ಟೆಪ್ ನೀವು ಏನು ಮಾಡಬೇಕಾಗೈತಿ ಅಂದ್ರೆ 2 ರಿಂದ 4 ದಿನ ನಿಮ್ಮ ಡೈಲಿ ರುಟೀನ್ ಏನು ನಡೆಯಕತ್ತೈತಿ ಅದನ್ನು ಬರೆದಿಡ್ರಿ. ಡೈಲಿ ರುಟೀನ್ ಒಳಗೆ ಎಲ್ಲ ಬರೆಯುವ ಅವಶ್ಯಕತೆ ಇಲ್ಲ. ಜಸ್ಟ್ ಏನಂದ್ರೆ ನೀವು ಎಷ್ಟು ಗಂಟೆಗೆ ಚಹಾ ಕುಡಿಯತ್ತೀರಿ ಅಥವಾ ಬ್ರೇಕ್ಫಾಸ್ಟ್ ಎಷ್ಟು ಗಂಟೆಗೆ ಮಾಡತ್ತೀರಿ, ಮಧ್ಯಾಹ್ನ ಊಟ ಎಷ್ಟಕ್ಕೆ ಮಾಡೀರಿ, ಮತ್ತು ಸಂಜೆಗೆ ಸ್ನ್ಯಾಕ್ಸ್ ಎಷ್ಟಕ್ಕೆ ತಿಂದಿರಿ, ರಾತ್ರಿ ಊಟ ಎಷ್ಟಕ್ಕೆ ಮುಗಿಸಿರಿ ಅನ್ನೋದನ್ನು ಅಷ್ಟೇ ಬರೀರಿ. ಬೇರೆ ಉಳಿದಿದ್ದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಇದ್ರೊಳಗೆ ಈಟಿಂಗ್ ವಿಂಡೋ ಎಷ್ಟು ಹೊತ್ತು ಇರಬೇಕು, ಫಾಸ್ಟಿಂಗ್ ವಿಂಡೋ ಎಷ್ಟು ಹೊತ್ತದು ಇರ್ಬೇಕಂತ ಹೇಳಿ ಕಂಡು ಹಿಡಿಯೋ ಸಂಬಂಧ ಇದನ್ನು ಬರ್ದಿಡ ಅಂತ ಹೇಳಕತ್ತಾನೆ. ಈಗ ನೀವು 1ನೇ ದಿನ ಏನಂದ್ರೆ ನೀವು ಮುಂಜಾನೆ 7 ಗಂಟೆಗನ ನೀವು ಎದ್ದು ಚಹಾ ಕುಡ್ದಿರಂತ ತಿಳ್ಕೊರಿ. 7 ಗಂಟೆಗೆ ಚಹಾ ಅಂತ ಹೇಳಿ ಬರೀರಿ. ಆಮೇಲೆ ನಾನು 9-9:30 ನಾಷ್ಟ ಮಾಡಿನಂದ್ರೆ ಆ ಟೈಮಿಂಗ್ ಹಾಕ್ರಿ, ಅದ್ರ ಮುಂದೆ ಬ್ರೇಕ್ಫಾಸ್ಟ್ ಅಂತ ಹೇಳಿ ಬರೀರಿ. ಇದೇ ಥರ ಇಡೀ ದಿನದೊಳಗೆ ನೀವು ಯಾವ ಟೈಮಿಗೆ ಏನು ತಿಂದಿರಿ ಅದನ್ನು ಬರೀರಿ. ಬ್ರೇಕ್ಫಾಸ್ಟ್ ತಿಂದ್ರೆ ಬ್ರೇಕ್ಫಾಸ್ಟ್, ಲಂಚ್ ಅಂದ್ರೆ ಲಂಚ್, ಸ್ನ್ಯಾಕ್ ಅಂದ್ರೆ ಸ್ನ್ಯಾಕ್, ಅದನ್ನೆಲ್ಲ ಬರೆದಿಡ್ರಿ. ಈ ಥರ ಎಷ್ಟು ದಿನ ಮಾಡ್ಬೇಕಂದ್ರೆ ಕಡಿಮೆ ಅಂದರೂ 4 ದಿನ ಮಾಡಿರಿ. 4 ದಿನ ಮಾಡಾದ್ಮೇಲೆ ಅವು ಏನು ಬರೆದಿರ್ತಾರಲ್ಲ ಅವನ್ನೆಲ್ಲ ತೊಗೋರಿ. ಅವು 4 ದಿನದ್ದು ಡೇಟಾ ಒಂದು ಕಡೆ ಇಟ್ಕೋರಿ. ಈಗ ನೀವ ಇದನ್ನ ಅನಲೈಸ್ ಮಾಡ್ರಿ. ಏನಂದ್ರೆ ಸೊ ಇದೇನು ಇರ್ತೈತೆ ನಿಮ್ಮ ರುಟೀನ್ ಇದು ಸೇಮ ಇರ್ತೈತಿ, ಇದು ಚೇಂಜ್ ಆಗ್ತಾರಂಗಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಒಂದೇ ರುಟೀನಾಗ ಹೋಗಿರ್ತಾರೆ, ಯಾಕಂದ್ರೆ ಅವ್ರು ಅದೇ ರುಟೀನಾಗ ಅಡ್ಜಸ್ಟ್ ಇರ್ತಾರೆ. ಸೊ ಈ ರುಟೀನ್ ಒಳಗೆ ನೀವು ಒಂದು ಪ್ಯಾಟರ್ನ ನೋಡ್ಕೋರಿ. ಏನಂದ್ರೆ ನೀವು ಮುಂಜಾನೆ ಎದ್ದು ಎಷ್ಟು ಗಂಟೆಗೆ ಚಹಾ ಅಥವಾ ನಾಷ್ಟ ಮಾಡಕತ್ತೀರಿ ಆ ಟೈಮನ್ನು ಬರ್ಕೋರಿ. ಆಮೇಲೆ ರಾತ್ರಿ ನೀವು ಎಷ್ಟು ಗಂಟೆಗೆ ಊಟ ಮುಗ್ಸಾಕತ್ತೀರಿ ಆ ಟೈಮು ಬರ್ಕೋರಿ. ಸೊ ಮುಂಜಾನೆಯಿಂದ ರಾತ್ರಿ ತನಕ ಎಷ್ಟು ಟೈಮ್ ಆಗತ್ತತಿ ಅದನ್ನು ಕನ್ಸಿಡರ್ ಮಾಡ್ಕೋರಿ. ಏನಂದ್ರೆ ನಿಮ್ದು ಈಟಿಂಗ್ ವಿಂಡೋ, ಈಗ ನೀವು ಫಾಸ್ಟಿಂಗ್ ಮಾಡ್ಲಾರ್ದನ ನಿಮ್ದು ಈಟಿಂಗ್ ವಿಂಡೋ ಅದ. ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಅಕಸ್ಮಾತ್ ಅಕಸ್ಮಾತ್ ಮುಂಜಾನೆ 8 ಗಂಟೆಯಿಂದ ತಿನ್ನಾಕತ್ತಿದ್ದಕ್ಕೆ ರಾತ್ರಿ 8 ಗಂಟೆ ತನಕ ನಾ ತಿನ್ನಾಕತ್ತನ ಅಂತ ತಿಕ್ಕೋರಿ. 4 ದಿನಾನು ನಂದು ಇದೇ ಥರನ ರುಟೀನ್ ಐತಿ ಅಂತ ತಿಕ್ಕೋರಿ. 1 ತಾಸು ಹೆಚ್ಚು ಕಡಿಮೆ ಇದ್ರೂ ನಡಿತೈತಿ, ಅದು ಓಕೆ. ಸೊ ಅಂದ್ರೆ ಮುಂಜಾನೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ನಂದು ಏನಾಯ್ತಂದ್ರೆ ಈಗ ಡೈಲಿ ಲೈಫ್ ಆಗ ಈಟಿಂಗ್ ವಿಂಡೋ ಆಗೈತೆ ಅಂತ ಇಟ್ಕೋರಿ. ಸೊ ಮುಂಜಾನೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಅಂದ್ರೆ ಎಷ್ಟು ಅವರ್ ಆಯ್ತು? 12 ತಾಸು ಆತದ. ನಂದು ನಾರ್ಮಲ್ ಲೈಫ್ ಆಗಿ ಏನು ರುಟೀನ್ ಐತೆ ಅಂದ್ರೆ ಈಗ 8 ರಿಂದ ಮುಂಜಾನೆ 8 ಗಂಟೆಗೆ ನಾ ತಿನ್ನಕ್ಕೆ ಚಾಲೂ ಮಾಡ್ದಕ್ಕೆ ರಾತ್ರಿ 8ಕ್ಕೆ ನಾ ಮುಗಿಸಾಕತ್ತನಂದ್ರೆ ಇದೇನಾಯ್ತು? 12 ತಾಸು ಈಟಿಂಗ್ ವಿಂಡೋ ಆಯ್ತು. ಉಳಿದ 12 ತಾಸು ನಾ ಏನೂ ತಿನ್ನತ್ತಿಲ್ಲ. ಸೊ ಉಳಿದ 12 ತಾಸು ನಾನು ಫಾಸ್ಟಿಂಗ್ ವಿಂಡೋ ಆತಂತ ಇಟ್ಕೋರಿ. ಸೊ ಆಲ್ರೆಡಿ ನೀವು 12 ಅವರ್ ಫಾಸ್ಟಿಂಗನ್ನು ನೀವು ಮಾಡಕತ್ತೀರಿ. ನಿಮಗೆ ಗೊತ್ತಿಲ್ಲಾರ್ದಾನೆ ನೀವು ಅದನ್ನು ರುಟೀನನ್ನು ಫಾಲೋ ಮಾಡತ್ತೀರಿ. ಈಗ ನೆಕ್ಸ್ಟ್ ನಿಮ್ದು ಸ್ಟೆಪ್ ಏನಂದ್ರೆ ನಿಮ್ಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದೈತಿ ಅಂದ್ರೆ ನೀವೇನು ಮಾಡ್ರಿ ಅಂದ್ರೆ ಈಗ ನೀವೇನಾರ ಭಾಳ ಬಿಗಿನರ್ ಅದಿರಿ, ನೀವು ಬೇಕಂತಲೇ ಫಾಸ್ಟಿಂಗನ್ನು ಮಾಡ್ಬೇಕನ್ನಕತ್ತಿರಲ್ಲ ವೆಯ್ಟ್ ಲಾಸ್ ಸಂಬಂಧ. ಅದಕ್ಕೆ ಈಗ 12 ತಾಸು ಆಲ್ರೆಡಿ ನಿಮ್ದು ಕಂಫರ್ಟೇಬಲ್ ಝೋನ್, ನಿಮ್ಗೆ ಗೊತ್ತಿಲ್ಲಾರ್ದಾನೆ ನೀವು ಅದನ್ನ ಮಾಡಕತ್ತೀರಿ. ಅದಕ್ಕೆ ನಾವು ಒಂದು ಸ್ಟೆಪ್ ಹೆಚ್ಚು ಹೋಗ್ಬೇಕು. 12 ತಾಸು ಬದಲಿ 13 ತಾಸು ಅಥವಾ 14 ತಾಸು ಅಷ್ಟೇ ಸಾಕು, ಭಾಳ ಬೇಕಾಗಿಲ್ಲ. 12 ತಾಸು ಬಿಟ್ಟು 13 ತಾಸು ಅಥವಾ 14 ತಾಸು ಅಷ್ಟೇ ಟ್ರೈ ಮಾಡ್ಬೇಕು. ಈಗ ಫಸ್ಟ್ ಒಂದು ವಾರ ಅದಕ್ಕೆ ಸ್ಟಿಕ್ ಇರ್ಬೇಕು. ಸೊ 13 ತಾಸು ಮಾಡ್ಬೇಕಂದ್ರೆ ನೀವು ಮುಂಜಾನೆ 8 ಗಂಟೆಗೆ ತಿನ್ನೋ ಬದಲಿ 9 ಗಂಟೆಗೆ ನೀವು ತಿನ್ನಕ್ಕೆ ಚಲೋ ಮಾಡ್ರಿ. 1 ತಾಸು ಹೆಂಗಾರ ಒತ್ತರ ಅದನ್ನು ಮುಂಜಾನೆದ ಅದನ್ನಾರ ಮಾಡ್ಬೋದು. ಇಲ್ಲ ಅಂದ್ರೆ ರಾತ್ರಿ 8 ಗಂಟೆ ಊಟ ಮುಗಿಸೋರು ಸಂಜೆ 7 ಗಂಟೆ ಒಳಗೆ ಊಟ ಮುಗ್ಸಾಕತ್ತರ್ರಿ. ಮುಂಜಾನೆರ ಟೈಮು ಲೇಟಾಗಿ ತಿನ್ನೋದು ಮಾಡ್ರಿ. 1 ತಾಸು 8 ಗಂಟೆ ಬದಲಿ 9 ಗಂಟೆಗೆ. ಆಮೇಲೆ ಅದು ಬೇಡಪ್ಪ ನನಗೆ ಮುಂಜಾನೆ ಎದ್ದು ಕೂಡ್ಲೇನ ನನಗೆ ತಿನ್ನಬೇಕು 8 ಗಂಟೆಗೆ ಅನ್ನೋರಿದ್ರೆ ಅದ್ರ ಬದಲು ಏನು ಮಾಡೋದಂದ್ರೆ ಸಂಜೆ ಹೊತ್ತಿಗೆ 8 ಗಂಟೆ ಒಳಗೆ ಊಟ ಮುಗಿಸೋರು 7 ಗಂಟೆ ಒಳಗೆ 1 ತಾಸು ಮೊದಲ ನೀವು ಊಟ ಮುಗಿಸ್ರಿ. ಅವಾಗ ಏನಾಕತ್ತಂದ್ರೆ ನಿಮ್ದು 13 ತಾಸು ಫಾಸ್ಟಿಂಗ್ ವಿಂಡೋ ಆಕತಿ.
ಇದೇ ಪ್ಲ್ಯಾನನ್ನು 1 ವೀಕ್ ಟ್ರೈ ಮಾಡಿರಿ, ನಿಮಗೆ ಹೆಂಗೆ ಅನಿಸ್ತೈತಿ ನೋಡ್ರಿ. ಇದು ಬರೀ 12 ತಾಸದ ನಾ ಹೇಳೀನಿ. ಅಕಸ್ಮಾತ್ ನೀವೇನಾರ ನಿಮ್ದು 4 ದಿನ ನೀವು ಟೈಮಿಂಗ್ ಬರ್ಕೊಂಡು ಅದ್ರಾಗ ಏನಾರ ನಿಮ್ದು ಈಟಿಂಗ್ ವಿಂಡೋ ಏನಂದ್ರೆ 14 ತಾಸು ಈಟಿಂಗ್ ವಿಂಡೋ ಐತೆ ಅಂತ ಹೇಳ್ಕೊರಿ, 10 ತಾಸು ಫಾಸ್ಟಿಂಗ್ ವಿಂಡೋ ಇದ್ರೆ ಟೋಟಲಿ ಫೈನ್, ಏನು ಪ್ರಾಬ್ಲಮ್ ಇಲ್ಲ. ಆ 14 ತಾಸು ಏನು ಈಟಿಂಗ್ ವಿಂಡೋ ಐತಿ ಅದನ್ನು 13 ತಾಸಿಗೆ ತೊಗೊಂಬರ್ರಿ. ನೀವು 14 ತಾಸನ್ನ ಊಟ ಮಾಡತ್ತಿದ್ರ ಅದನ್ನೇನಂದ್ರೆ 13 ತಾಸಿಗೆ ಇಳಿಸ್ರಿ. ಅದನ್ನು ಒಮ್ಮೆ ನೀವು ಗಡಿಬಿಡಿ ಮಾಡಿ ನಾ 16 ತಾಸು ಫಾಸ್ಟಿಂಗ್ ಮಾಡ್ಬೇಕು ಅಂತ ಏನೂ ರೂಲ್ ಇಲ್ಲ. ಅದು ಜನರಲ್ ಒಂದು ಹೇಳ್ಯಾರ, ಎಲ್ಲರೂ ಸೇಮ್ ಇಲ್ಲ. ಒಬ್ಬೊಬ್ರು 12 ತಾಸು ಮೇಲೂ ವೆಯ್ಟ್ ಲಾಸ್ ಮಾಡ್ಕೊಂಡವರು ಅದಾರ, ನಾನು ನೋಡೀನಿ. ನಿಮ್ಮ ಡೈಲಿ ರುಟೀನ್ಗೆ ತಕ್ಕಂಗೆ ನಿಮಗೆ ಅನುಕೂಲವಾಗುವಂತಹ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಪ್ಲ್ಯಾನನ್ನು ನೀವೇ ಮಾಡ್ಕೋಬೇಕು. ಅದನ್ನು ಹೆಂಗೆ ಮಾಡ್ಬೇಕಂತೇಳಿ ಈ ವಿಡಿಯೋದಾಗ ಹೇಳೇನೆ. ನೆಕ್ಸ್ಟ್ ಸ್ಟೆಪ್ ಏನು, ಆ ಫಾಸ್ಟಿಂಗ್ ಪ್ಲ್ಯಾನ್ ನೀವು ಕಂಡು ಹಿಡ್ಕೊಂಡ್ಮೇಲೆ ನೀವು ಏನು ಮಾಡ್ಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಾಗ ಹೇಳ್ತಾನೆ. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ ಜೋಡಿ ಶೇರ್ ಮಾಡಿರಿ. ಜಾಸ್ತಿ ಸಬ್ಸ್ಕ್ರೈಬರ್ ಆದ್ರೆ ನನಗೂ ಹುರ್ಗ್ ಬರ್ತೈತಿ ವಿಡಿಯೋ ಹೆಚ್ಚು ಮಾಡೋಕೆ. ಥ್ಯಾಂಕ್ ಯು.